ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಜಿಬಿಎ ನೌಕರರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಜಿಬಿಎ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಹಾಗೂ ಮಾಜಿ ಮೇಯರ್ ಗೌತಮ್ ಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಉಪಸ್ಥಿತರಿದ್ದರು. 400ಕ್ಕೂ ಹೆಚ್ಚು ಜಿಬಿಎ ನೌಕರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇನ್ನು ಏಪ್ರಿಲ್ 22ರಂದು ಉಗ್ರರ ದಾಳಿಯಲ್ಲಿ ಪಹಲ್ಗಾಮ್ನಲ್ಲಿ ಮಡಿದ ಕನ್ನಡಿಗರಿಗೆ ನುಡಿ ನಮನದ ಮೂಲಕ ವಿಶಿಷ್ಟ ರೀತಿಯಲ್ಲಿ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಶುಭ ಸಂಜೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಹಿಂದೆವರೆಗೂ ಬರ್ತಾ ಇದ್ದಾನ, ಎಲ್ಲರೂ ಕೇಳಿಸ್ತಾ ಇದ್ದಾನ? ಹಿಂದೆ ಇರೋರಿಗೆ ಪ್ರೀತಿಯ ಚಪ್ಪಾಳೆಗೆ ಬರ್ಮಾಡ್ಕೊಳ್ಳಿ ರಮೇಶ್ ಸಂಘ ಅವರ ಮಾತುಗಳಿಗಾಗಿ. ದೇಶದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ನಾಡು ನುಡಿಗೆ ಕೀರ್ತಿ ತರುವಂತ ಕೆಲಸ ಮಾಡ್ತಾ ಇರೋದು ಅಂದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಒಂದು ಎಲ್ಲ ಕಡೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಂದೇಶ ರವಾನೆ ಮಾಡೋದು. ಅದರಲ್ಲಿ ಮೊದಲು ಹೆಸರು ಕೊಟ್ಟಿದ್ದು ಯಾರಂದ್ರೆ ಡಾಕ್ಟರ್ ಅನ್ಸಿಯ. ನಾನು ನಮ್ಮ ಆಪರೇಟರ್ ಕೇಳಿದೆ, ಯಾರು ನಮ್ಮ ಹೆಸರು ಕೊಟ್ಟವ್ರೆ ಅಂದ್ರೆ ಮೊದಲು ಹೆಸರುಗಳು ಕೊಟ್ಟಿದ್ದೆ ಮಹಿಳೆಯರು. ಸುಮಾರು ಒಂದು 80-90 ಜನ ಮಹಿಳೆಯರ ಹೆಸರು ಆದ್ಮೇಲೆ ಪುರುಷರ ಹೆಸರು ಬಂದಿದೆ. ಅಂದ್ರೆ ದಿಟ್ಟ ಮಹಿಳೆಯರು ಅಂತಾನೆ ನಾವು ಅವ್ರು ಕರಿಬೇಕು. ಹಾಗಾಗಿ ಏನು ವೈದ್ಯರು ಬಂದಿದ್ದಾರೆ, ಅವರು ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀವಿ. ಬಹುಶಃ ನಾವು 3 ಕಡೆ ದೇಶ ವಿದೇಶದಲ್ಲಿ ಕಾರ್ಯಕ್ರಮ ಮಾಡಿದ್ರು ಸಹ ಎಲ್ಲೂ ನಾವು ಮಾಧ್ಯಮ ಮಿತ್ರರವ್ರನ್ನ ಎಲ್ಲೂ ಆಹ್ವಾನ ಮಾಡಿರ್ಲಿಲ್ಲ.